ದೇಶಿಕರು ಶ್ರೀ ಕೊಟ್ಟೂರು ಸ್ವಾಮಿ ಮಠ ವಿರಕ್ತ ಸೋಮಸಮುದ್ರ ಇವರಿಗೆ ನಮ್ಮ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಅವರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್, ನಮ್ಮ ಹಿರಿಯ ಬಳ್ಳಾರಿಯ ಶ್ರೀ ಹನುಮಂತರಾವ್ ಸರ್ ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲ ಚಪ್ಪಾಳೆ ಮುಖಾಂತರ ಅವರನ್ನು ಬರಮಾಡಿಕೊಳ್ಳೋಣ. ನಂತರ ನಮ್ಮೆಲ್ಲರಿಗೂ ಪ್ರತಿಯೊಂದು ಆತ್ಮಜ್ಞಾನವನ್ನು ನೀಡ್ತಕ್ಕಂಥ ನಮಗೆ ಶಕ್ತಿಯಾಗಿರ್ತಕ್ಕಂಥ ಗೀತಾ ಮೇಡಮ್, ಬಳ್ಳಾರಿಯ ಗೀತಾ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಈ ಒಂದು ವೇದಿಕೆಗೆ ಆಗಮಿಸಬೇಕಂತ ಕೂಡ ನಾವು ಈ ಒಂದು ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರ ವತಿಯಿಂದ ಸ್ವಾಗತ ಸುಸ್ವಾಗತ. ಈಗ ಒಂದು 20 ನಿಮಿಷ ನಾವೆಲ್ಲರೂ ಕಣ್ಣು ಮುಚ್ಚಿಕೊಂಡು ಈ ಒಂದು ಸಾಮೂಹಿಕ ಧ್ಯಾನ ಸ್ಥಿತಿಗೆ ಹೋಗೋಣ. ಎಲ್ಲರೂ ಕಣ್ಣು ಮುಚ್ಚಬೇಕು. ಎಲ್ಲ ಮಾಸ್ಟರ್ಸು ನಾವು ಧ್ಯಾನ ಸ್ಥಿತಿಯಲ್ಲಿರೋಣ. ಎರಡು ನಿಧಾನವಾಗಿ ಎಲ್ಲರೂ ನಿಮ್ಮ 2 ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಕಾಲನ್ನು ಕ್ರಾಸ್ ಮಾಡಿ ಸಹಜವಾದ ಶ್ವಾಸದ ಜೊತೆ ನಾವೆಲ್ಲರೂ ನಮ್ಮ ಜೊತೆ ಇರೋಣ. ಗೀತಾ ಮೇಡಮ್ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಾವೆಲ್ಲರೂ ಇವತ್ತು ಒಂದು ಅದ್ಭುತವಾದ ಒಂದು ಗ್ರ್ಯಾಂಡ್ ಆದ ರ್ಯಾಲಿಯನ್ನು ಮಾಡಿದ್ವಿ. ಆ ರ್ಯಾಲಿಯ ಒಂದು ಎನರ್ಜಿಯನ್ನು ಪಡೆಯೋಣ. ಎಲ್ಲರೂ ಸಹಜವಾದ ನಮ್ಮ ಶ್ವಾಸದ ಮೇಲೆ ಗಮನ ಕೊಡೋಣ.
ಕೊನೆ ಒಂದು ನಿಮಿಷ. ಕೊನೆ 5 ಸೆಕೆಂಡ್. ಫೈವ್ 4 3 2 1 0. ನಿಧಾನವಾಗಿ ನಿಮ್ಮೆರಡು ಕೈಗಳನ್ನು ತೆಗೆದು ಕಣ್ಣನ್ನು ಇಟ್ಕೋಬೇಕು. ನಿಧಾನವಾಗಿ ಕಣ್ಣು ತೆಗೆದು ನಿಮ್ಮ ಕೈಗಳನ್ನು ನೋಡ್ಕೋಬೇಕು. ಅದ್ಭುತವಾದ ಧ್ಯಾನಕ್ಕೆ ಪತ್ರಿಜಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಈ ಒಂದು ಸಮಯದಲ್ಲಿ ನಿಚ್ಚಲ ಶಿಸ್ತಿನಿಂದ ಅದ್ಭುತವಾಗಿ ಧ್ಯಾನ ಸಾಧನೆ ಮಾಡಿರ್ತಕ್ಕಂಥ ಸೋಮಸಮುದ್ರ ಗ್ರಾಮದ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಅಭಿನಂದನೆಗಳು. ಈಗ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನೆ ಮುಖಾಂತರ ನಮ್ಮ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಗೀತೆಯನ್ನು ಕೇಳೋಣ, ಹಾಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಪ್ರಿಯಾಂಕಾ ಅವರ ತಂಡದಿಂದ ಈ ಒಂದು ಪ್ರಾರ್ಥನಾ ಗೀತೆಯ ಪ್ರಾರಂಭ ಮಾಡೋಣ. ನನ್ನ ಹೆಸರು ಪ್ರಿಯಾಂಕಾ. ನನ್ನ ಹೆಸರು ವಂದನಾ. ನನ್ನ ಹೆಸರು ವಿದ್ಯಾಶ್ರೀ. ನನ್ನ ಹೆಸರು ಮೇಘ. ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯವ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿದಿ ಬಾಳ ಶಿವ
ಶಿವ ಶಿವ ಶಿವ ಶಿವ ಶಿವ ಶಿವ ಶಿವನೇ ಹರ 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 ಹರನೇ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಕ ಡಮರುವಾಗ್ಯವ ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ ಉರಳಿಸಿದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ನೈವ ಶಿವ ಶಿವ ನಾವು ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯ ಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಕ ಡಮರು ಆಗ್ಯಾವ ಮುಳ್ಳು ಹೆಂಗಾರ ಜೋಡಿಸಿಟ್ಟೆ ವೇದ ನಮಗಿಲ್ಲೋ ನಿನ್ನಾಡ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವು ಕುಡಿಬೇಕ ಚಾಲಕ ಬಾಲಕ ನಾಟಕ ನೀನು ನನಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಧನ್ಯವಾದಗಳು. ಎಲ್ಲರಿಗೂ ಇಂಪಾಗಿ ಆಡಿರ್ತಕ್ಕಂಥ ಪ್ರಿಯಾಂಕಾ ತಂಡದವರಿಂದ ಶಾಲಾ ಮಕ್ಕಳಿಗೆ ನಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೋತ್ಸಾಹಿಸೋಣ. ಹಾಗೆ ಈ ಒಂದು ವೇದಿಕೆಗೆ ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ನಮ್ಮ ಕೃಷ್ಣಪ್ಪ ಸರ್ ಕೂಡ ಈ ಒಂದು ವೇದಿಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತಿದ್ದೇವೆ. ಕೃಷ್ಣಪ್ಪ ಸರ್ ಅವರು ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇವೆ. ಈಗ ಕಾರ್ಯಕ್ರಮ ಒಂದು ಪೀಠಿಕೆ ನೋಡೋಣ. ಸರ್ವಜ್ಞನೆಂಬುವನು ಗರ್ಭದಿಂದ ಆದವನೇ, ಸರ್ವರುಳು ಒಂದೊಂದು ನುಡಿಗಲಿತು, ವಿದ್ಯೆಯು ಪರ್ವತವೇ ಆದ ಸರ್ವಜ್ಞ. ಅಂದರೆ ಸರ್ವಜ್ಞರು ಅವರಿಂದೇ ಅಥವಾ ಅವರ ಅಹಂಕಾರದಿಂದನೇ ಅವರ ವಿದ್ಯೆ ಜಾಸ್ತಿ ಆಗಲಿಲ್ಲ. ಸರ್ವರಲ್ಲಿ ಎಲ್ಲರಲ್ಲಿ ಒಂದೊಂದು ವಿದ್ಯೆಯನ್ನು ಕಲಿತು ಅವರ ಒಂದು ವಿದ್ಯೆಯು ಅವರ ಒಂದು ಜ್ಞಾನವು ಪರ್ವತ ಕೂಡ ಆಗಿದೆ. ಸೊ ಹಾಗಾಗಿ ಈ ಒಂದು ಎನ್ನುವ ಹಿತವಚನದಂತೆ ಸರ್ವಜ್ಞನು ನಮಗೆಲ್ಲ ಏನು ತಿಳಿಸಿದಾರೆ ಅಂದರೆ ಪ್ರತಿಯೊಬ್ಬರಿಂದನೂ ಒಂದೊಂದು ಕಲಿಯುವುದು, ಪ್ರತಿಯೊಬ್ಬರಿಂದನೂ ಪ್ರತಿಯೊಂದು ವಿಷಯಗಳು ಕಲಿಬೇಕಂತಕ್ಕಂಥ ಒಂದು ಹಿತವಚನದಿಂದ ನಮಗೆಲ್ಲ ತಿಳಿಸಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಕೂಡ ಅದರಂತೆಯೇ ಸಜ್ಜಾಗಿದೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ದಿವ್ಯ ಒಂದು ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇಶಿಕರು, ಜಗದ್ಗುರು ಕೊಟ್ಟೂರು ಸ್ವಾಮಿ ವಿರಕ್ತ ಮಠ ಸೋಮಸಮುದ್ರ ಪೂಜ್ಯರೇ, ನಿಮಗೆ ಸ್ವಾಗತ ಸುಸ್ವಾಗತ. ಈ ಒಂದು ಸ್ವಾಗತ ಕೋರುವುದಕ್ಕೋಸ್ಕರ ಪಿರಮಿಡ್ ಧ್ಯಾನ ಕೇಂದ್ರ ವತಿಯಿಂದ ಒಂದು ನಮ್ಮ ಮಾಸ್ಟರ್ಗಳಿಂದ ಒಂದು ಹೂ ಕೊಡುವುದರ ಮುಖಾಂತರ ಸ್ವಾಗತಿಸೋಣ. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ನಾಯಕ್ ಸರ್ ಅವರಿಗೆ, ಗಂಗಾವತಿ ಅವರಿಗೂ ಕೂಡ ನಾವು ಈ ಒಂದು ಧ್ಯಾನ ಕೇಂದ್ರ ವತಿಯಿಂದ ಸ್ವಾಗತ ಕೋರೋಣ. ಮಕ್ಕಳಿಂದ ಹೂ ಕೊಡುವುದರ ಮುಖಾಂತರ ಅವರಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಕೋರೋಣ. ನಂತರ ನಮ್ಮೆಲ್ಲರಿಗೂ ಒಂದು ಹಿರಿಯ ಪಿರಮಿಡ್ ಮಾಸ್ಟರ್ಗಳಾಗಿರ್ತಕ್ಕಂಥ ಶ್ರೀ ನಾಗರೆಡ್ಡಿ ಸರ್ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಕ್ಕಳಿಂದ ಹೂ ಕೊಡುವುದರ ಮುಖಾಂತರ ಅವರಿಗೆ ಸ್ವಾಗತಿಸೋಣ. ಸ್ವಾಗತ ಸುಸ್ವಾಗತ. ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೋತ್ಸಾಹಿಸಬೇಕು. ನಂತರ ಶ್ರೀ ಅಂಪಣ್ಣ ಸರ್ ಇವರು ಕೂಡ ನಮ್ಮ ಒಂದು ವೇದಿಕೆಯ ಒಂದು ದಿವ್ಯ ಸಾನ್ನಿಧ್ಯ ಕೂಡ ವಹಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರ ವತಿಯಿಂದ ಮಕ್ಕಳಿಂದ ಹೂ ಕೊಡುವುದರ ಮುಖಾಂತರ ಒಂದು ಅವರಿಗೂ ಕೂಡ ಸ್ವಾಗತ ಕೋರೋಣ. ಅಂಪಣ್ಣ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ. ನಂತರ ನಮ್ಮ ಎಲ್ಲರಿಗೂ ಒಂದು ಸಹಾಯ ಮಾಡ್ತಾ ಅಥವಾ ಎಲ್ಲ ಒಂದು ಜ್ಞಾನವನ್ನು ನೀಡ್ತಕ್ಕಂಥ
ಶ್ರೀ ಹನುಮಂತರಾವ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ವೇದಿಕೆಯ ಪರವಾಗಿ ಮಕ್ಕಳಿಂದ ಹೂ ಕೊಡುವುದರ ಮುಖಾಂತರ ಅವರಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರೋಣ. ಎಲ್ಲರೂ ಚಪ್ಪಾಳೆ ಮುಖಾಂತರ ಸ್ವಾಗತ ಹೊಸೋಣ. ನಂತರ ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ನಮ್ಮ ವೇದಿಕೆಯ ಪರವಾಗಿ ಮಕ್ಕಳಿಂದ ಸ್ವಾಗತ ಕೋರೋಣ. ಹೂ ಕೊಡುವುದರ ಮುಖಾಂತರ ಸ್ವಾಗತ ಸುಸ್ವಾಗತ. ತದನಂತರ ಬಳ್ಳಾರಿಯಿಂದ ಬಂದಿರತಕ್ಕಂಥ ಪಿರಮಿಡ್ ಮಾಸ್ಟರ್ಗಳಿಗೆ ಹಾಗೂ ಆಂಧ್ರಳಿಂದ ಬಂದಿರತಕ್ಕಂಥ ಪಿರಮಿಡ್ ಮಾಸ್ಟರ್ಗಳಿಗೆ, ಕುರುಗೋಡಿಂದ ಬಂದಿರತಕ್ಕಂಥ ಪಿರಮಿಡ್ ಮಾಸ್ಟರ್ಗಳಿಗೆ, ಸಂಜೀವರಾಯನ ಕೋಟೆಯಿಂದ ಬಂದಿರತಕ್ಕಂಥ ಪಿರಮಿಡ್ ಮಾಸ್ಟರ್ಗಳಿಗೆ ನಮ್ಮ ಶ್ರೀ ಕಾಶಿ ವಿಶ್ವನಾಥ ಪಿರಮಿಡ್ ಧ್ಯಾನ ಕೇಂದ್ರ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಸ್ವಾಗತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಒಂದು ಉದ್ದೇಶ, ಇಲ್ಲಿ ಸೇರಿರ್ತಕ್ಕಂಥ ಒಂದು ಉದ್ದೇಶ ಸತ್ಸಂಗ, ಅಂದರೆ ಒಳ್ಳೆಯ ವಿಚಾರಗಳನ್ನ ನಾವು ಇಲ್ಲೆಲ್ಲ ಚರ್ಚೆ ಮಾಡೋಣ. ಹಾಗಾಗಿ ಎಲ್ಲರೂ ರೆಡಿ ಇದ್ದೀರಂತ ನಾವು ಭಾವಿಸ್ತಾ ಇದ್ದೇವೆ. ಈಗ ಒಂದು ಮುಂದಿನ ಒಂದು ಕಾರ್ಯಕ್ರಮ ನೋಡೋದಕ್ಕೋಸ್ಕರ ನೆರವೇರಿಸಿಕೊಡ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಮುಖಾಂತರ, ಚಪ್ಪಾಳೆ ಮುಖಾಂತರ ಧನ್ಯವಾದ ಕೊಡೋಣ. ನಾವೆಲ್ಲರೂ ಇಲ್ಲಿ ಸೇರಿರೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಶ್ವಾಸ ಗುರುವಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸರು, ಹಾಗೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಹಾಗೂ ಇಡೀ ಕುಟುಂಬ, ನಮ್ಮ ಧ್ಯಾನ ಕುಟುಂಬಕ್ಕೆ ನಾವೆಲ್ಲರೂ ಒಂದ್ಸಾರಿ ಕೃತಜ್ಞತೆಯನ್ನ ಜೋರಾದ ಚಪ್ಪಾಳೆಯ ಮೂಲಕ ಸಲ್ಲಿಸೋಣ. ಒಂದು ಅದ್ಭುತವಾದ ಧ್ಯಾನವನ್ನ ನಾವೆಲ್ಲರೂ ಕಲಿತಿದ್ದೀವಿ. ಹಾಗೆ ಎಲ್ಲರ ಹತ್ರನೂ ಸಾಕಷ್ಟು ಜ್ಞಾನ ಇದೆ. ಅಂತ ಒಂದು ಜ್ಞಾನವನ್ನ ನಾವೆಲ್ಲರೂ ಇವತ್ತಿನ ದಿನ ಹಂಚ್ಕೊಳ್ಳೋಣ. ಇಲ್ಲಿರ್ತಕ್ಕಂಥ ಮಾಸ್ಟರ್ಗಳು ತಮ್ಮ ಜ್ಞಾನವನ್ನು ಹಂಚ್ಕೋಬೇಕಂತೇಳಿ ಕೇಳ್ಕೊಳ್ತಾರೆ. ಸರ್ ಹನುಮಂತರಾವ್ ಸರ್ ಅವರು. ಇಲ್ಲಿ ಬಂದಿರುವ ಎಲ್ಲ ಧ್ಯಾನ ಮಿತ್ರರಿಗೆ, ಆತ್ಮ ಬಂಧುಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು, ವಂದನೆಗಳು. ವೇದಿಕೆಯಲ್ಲಿರುವಂಥ ಸ್ವಾಮೀಜಿಯವರು, ಹಾಗೆ ಕೃಷ್ಣಪ್ಪ ಸರ್, ನಾಗರೆಡ್ಡಿ ಸರ್ ಅವರು, ಚಂದ್ರಶೇಖರ್ ಸರ್ ಅವರು, ಆಮೇಲೆ ಹಂಪಣ್ಣ ಸರ್ ಅವರು, ಆಮೇಲೆ ಮುಂದೆ ಇರುವಂಥ ಎಷ್ಟೋ ಜನ ಸಾಕಷ್ಟು ಮಾಸ್ಟರ್ಗಳಿದ್ದಾರೆ. ಎಲ್ಲರೂ ಕೂಡ ತಮ್ಮದೇ ಆದಂಥ ಶೈಲಿಯಲ್ಲಿ ಅದ್ಭುತವಾಗಿ ಸೇವೆಯನ್ನು ಇಡೀ ಭೂಮಂಡಲಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ತಾವೆಲ್ಲರ ತುಂಬ ಗ್ರೇಟ್ ಮಾಸ್ಟರ್ಸ್. ಇವತ್ತು ಶ್ರೀ ಕಾಶಿ ವಿಶ್ವನಾಥ್ ಪಿರಮಿಡ್ ಧ್ಯಾನ ಕೇಂದ್ರ 8ನೇ ವರ್ಷ ವಾರ್ಷಿಕೋತ್ಸವಕ್ಕೆ ನಾವೆಲ್ಲರೂ ಸೇರಿ ಒಂದು ಅಲಂಕರಣ ಆಗಿದ್ದೀವಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಮತ್ತೆ ಇವತ್ತು ಈ ವಾರ್ಷಿಕೋತ್ಸವ ನಡೀತಾ ಇದೆ ಅಂದರೆ ಎಲ್ಲ ಧ್ಯಾನಿಗಳ ಸಹಕಾರ, ಹಾಗೆ ಶಾಕಾಹಾರ ರ್ಯಾಲಿಗಳು ಆಗಿರ್ಬೋದು, ಅಥವಾ ಮಂಡಲ ಧ್ಯಾನಗಳಾಗಿರ್ಬೋದು, ಅಥವಾ ಧ್ಯಾನ ಯಜ್ಞಗಳು ನಡೀತಾ ಇರ್ಬೋದು. ಅವು ಎಲ್ಲ ಕಡೆ ಕೂಡ ಯಾರು ನಡೆಸ್ತಾ ಇದ್ದಾರೆ ಅಂದರೆ ಸತ್ಯವನ್ನು ತಿಳ್ಕೊಂಡವರು, ದೈವತ್ವವನ್ನು ತಿಳ್ಕೊಂಡಿದ್ದವರು. ಅವರು ತುಂಬ ಹೃದಯದಿಂದ, ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಿದ್ದೀವಿ ನಾವೆಲ್ಲರೂ ಕೂಡ. ಮತ್ತು ನಮಗೆ ನಾವೇ ಧನ್ಯವಾದಗಳು ಹೇಳ್ಕೊಳ್ಳೋಣ ಒಂದ್ಸಾರಿ ತುಂಬ ಹೃದಯದಿಂದ. ಜೀವನ ಒಂದು ವರ, ಅದು ತಿಳಿಯದಿದ್ದರೆ ಭಾರ ಅನಿಸ್ತದೆ ಅಥವಾ ಶ್ರಾಪ ಅನಿಸ್ತದೆ. ಮತ್ತು ಇಂಥ ಒಂದು ಸುಂದರವಾದ ಧ್ಯಾನ ಮಾರ್ಗ ನಮಗೆ ಸಿಕ್ಕಿದೆ. ಈ ಧ್ಯಾನದಿಂದ ನಮಗೆ ಆರೋಗ್ಯ, ಮುಖ್ಯವಾಗಿ ನಾವು ಜೀವನವನ್ನು ಚೆನ್ನಾಗಿ ಸಾಗಿಸ್ಬೇಕಂದ್ರೆ ಆರೋಗ್ಯ ಬೇಕು. ಆರೋಗ್ಯ ನಾವು ಪಡೆದಿದ್ದೇವೆ. ಇದೇ ಆರೋಗ್ಯ ಇಲ್ಲ ಅಂತ ಜನ ಇವತ್ತು ನರಕಲೋಕ ಹಾಸ್ಪಿಟಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಥರ ಧ್ಯಾನ 1 ಪೈಸಾ 10 ಪೈಸಾ ಖರ್ಚಿಲ್ಲದೆ ಲಕ್ಷಾಂತರ ಜನ ಧ್ಯಾನವನ್ನು ಮಾಡಿ ಎಷ್ಟೋ ಭಾಗ್ಯವನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಎಷ್ಟೋ ಜನ್ಮಗಳಿದ್ದಾವೆ, ಜೀವನಗಳಿದ್ದಾವೆ, ಹಾಗೆ ಎಷ್ಟೋ ಸಂಪ್ರದಾಯಗಳಿದ್ದಾವೆ ಭಗವಂತನನ್ನು ಸೇರೋಕ್ಕೋಸ್ಕರ, ಭಗವಂತನನ್ನು ತಿಳ್ಕೊಳ್ಳೋಕ್ಕೋಸ್ಕರ. ಆದರೆ ಆ ಭಗವಂತ ಎಲ್ಲಿ, ಯಾರು ಆ ಭಗವಂತ,
ಯಾವ ಮೂಲೆಯಿಂದ ಕಾಣಿಸ್ಕೊಳ್ತಾನೆ, ಯಾವ ಪ್ರದೇಶಕ್ಕೆ ಪರಿಮಿತ ಆಗಿದ್ದಾನೆ, ಯಾವ ಮಂತ್ರದಲ್ಲಿ ಪ್ರತಿಷ್ಠೆ ಆಗಿದ್ದಾನೆ ಅನ್ನೋದು ಹುಡುಕಾಟನೇ, ಅನ್ವೇಷಣೆ ಅನೇಕ ಜನ್ಮಗಳು. ಅಂದರೆ ನಮ್ಮ ಗುರುಗಳು ಮಹಾಗುರುಗಳು ಒಂದು ಆಧ್ಯಾತ್ಮಿಕವನ್ನು ಅವ್ರು ತಂದು ಬಯಲಿಗೆ ಚೆಲ್ಲಿದ್ರು, ಬಟ್ಟ ಬಯಲು ಮಾಡಿದ್ರು. ಯಾರಪ್ಪ ದೇವರು, ಎಲ್ಲಿದನ್ ದೇವರು ಅಂದರೆ ದೇವರನ್ನು ಹುಡುಕುವವನೇ ದೇವರು. ದೇವರನ್ನು ಯಾರು ಹುಡುಕ್ತಾ ಇದ್ದಾರೆ, ಎಲ್ಲಿ ಹುಡುಕ್ತಾ ಇದ್ದಾನೆ ದೇವರು 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 ಅಂತ, ಅವನೇ ಒಂದು ದೇವರು. ನೀನೇ ದೇವರು. ದೇವರಿಲ್ಲದ ಈ ಜಗತ್ತಲ್ಲಿ ಏನೂ ಇಲ್ಲ, ಎಲ್ಲ ದೇವರು. ಬಾಟ್ಲು ದೇವರು, ಹೂವು ದೇವರು, ಗಿಡ ದೇವರು, ನಿನ್ನಲ್ಲಿ ದೇವರು, ನನ್ನಲ್ಲಿ ದೇವರು, ಎಲ್ಲರಲ್ಲಿ ದೇವರಿದ್ದಾನೆ. ಅದು ನೋಡೋ ಸ್ಥಿತಿ ನಿನ್ನಲ್ಲಿ ಇರಬೇಕು, ಆ ದೃಷ್ಟಿ ನಿನ್ನಲ್ಲಿ ಇರಬೇಕು. ಅವಾಗ ಈ ಸೃಷ್ಟಿಯೆಲ್ಲ ದೈವತ್ವದಿಂದನೇ ತುಂಬಿ ತುಳುಕಲಾಡ್ತಾ ಇದೆ. ಅದೇ ಬ್ರಹ್ಮಜ್ಞಾನ. ನಿನ್ನ ಬಗ್ಗೆ ನಿನಗೆ ತಿಳ್ಕೊಂಡ್ರೆ ಆತ್ಮಜ್ಞಾನ, ಸರ್ವಾತ್ಮಗಳ ಪರವಾಗಿ ನೀನು ತಿಳ್ಕೊಂಡ್ರೆ ಬ್ರಹ್ಮಜ್ಞಾನ. ಮತ್ತೆ ಇದು ಹೆಂಗೆ ತಿಳ್ಕೊಳ್ತೀಯ? ಗುರು ಉಪದೇಶಗಳಿಂದ, ಪುಸ್ತಕ ಪಠನ ಮಾಡೋದರಿಂದ, ಈ ಥರ ಉಪನ್ಯಾಸ ಹೇಳೋದು ಕೇಳೋದರಿಂದ ಅಥವಾ ಹೇಳೋದರಿಂದ ಇದು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀನು ಅಂತರಂಗ ಪ್ರಯಾಣ ಮಾಡಬೇಕು, ಆತ್ಮ ಶೋಧನೆ ಮಾಡ್ಕೋಬೇಕು, ನಿನ್ನ ಜೊತೆ ನೀನು ಸಾಂಗತ್ಯ ಮಾಡಬೇಕು. ನೀನು ಹೊರಗಡೆನೆ ಹುಡುಕ್ತಾ ಇದೀಯಾ, ಅವ್ರಂಗೆ ಇವ್ರಂಗೆ, ಇವ್ರ ತರ ಅವ್ರ ತರ, ಎಲ್ಲ ತರಗಳೇ ಆಗಿದ್ದಾವೆ. ನಿನ್ ತರ ಯಾವುದು, ನೀನ್ ಯಾವ್ದಂತ ನೀನು ತಿಳ್ಕೊಳ್ತಾ ಐತಲ್ಲ, ಅದು ಅನ್ವೇಷಣೆ ಬಹಳ ಅಗತ್ಯ ಇದೆ. ಎಷ್ಟೇ ದೊಡ್ಡ ಮಾಸ್ಟರ್ ಆಗಿರಲಿ, ಯಾರೇ ಹೊಸ ಧ್ಯಾನಿಗಳಾಗಿರಲಿ, 1 ಗಂಟೆ ಧ್ಯಾನ ಶರೀರಕ್ಕೆ, 2ನೇ ಗಂಟೆ ಧ್ಯಾನ ಮನಸ್ಸಿಗೆ, 3ನೇ ಗಂಟೆ ಧ್ಯಾನ ಒಂದು ದಿವಸಕ್ಕೆ ಆತ್ಮಕ್ಕೆ. ದೇಹಕ್ಕೆ ಆಹಾರ ನಿದ್ದೆ ಎಷ್ಟು ಅವಶ್ಯಕತೆ ಇದೆಯೋ, ಆತ್ಮಕ್ಕೆ ಆತ್ಮಜ್ಞಾನ, ದೈವಜ್ಞಾನ, ಸತ್ಯದ ಜ್ಞಾನ, ಮೋಕ್ಷದ ಜ್ಞಾನ, ಇದು ಬಹಳ ಅಗತ್ಯ ಇದೆ. ವ್ಯತ್ಯಾಸವನ್ನು ನೀನು ನೋಡ್ತಾ ಇರಬೇಕು, ಕಾಣ್ಕೊಳ್ತಾ ಇರಬೇಕು. ಅಂದರೆ ಹೋಲಿಕೆ, ನಾವು ಹೋಲಿಕೆ ದಿನ ಮಾಡ್ತೀವಿ, ಅಂದರೆ ಹೊರಗಡೆ ಪರ ಜಗತ್ತಿಗೆ ಮಾಡ್ತೀವಿ. ಆ ಹೋಲಿಕೆ ಅನ್ನೋದು ನಮಗೆ ಇರಬೇಕು, ನಮ್ಮ ಮೇಲೆ ನಮಗಿರಬೇಕು. ನಾನು ಮೊದಲು ಹೆಂಗಿದ್ದೆ, ನಿನ್ನೆ ಹೆಂಗಿದ್ದೀನಿ, ಇವಾಗ ಹೆಂಗಿದ್ದೀನಿ, ಆ ಹೋಲಿಕೆ ನಿನ್ನ ಮೇಲೆ ನಿನಗಿರಬೇಕು. ಶರೀರ ಹೆಂಗಿದೆ, ಚೆನ್ನಾಗಿದೆಯಾ ಇಲ್ಲ ಅಂದರೆ, BP ಇದೆಯಾ, ಶುಗರ್ ಇದೆಯಾ, ಯಾವ ಥರ ಚೆಕ್ ಮಾಡ್ಕೊತಿರ್ತೀವೋ, ಅವಾಗ ನಿನ್ನ ಒಳಗೆ ನಿನಗೆ ಏನೈತೆ ಏನಿಲ್ಲ ಅಂತ ನೀನು ಕೂಡ ಸೆಲ್ಫ್ ಚೆಕ್ ಮಾಡ್ಕೊತಾ ಇದ್ರೆ, ದಾರಿ ತಪ್ಪಿಲ್ದಂಗೆ, ಅಡ್ಡದಾರಿಗೆ ಹೋಗ್ಲಾರ್ದಂಗೆ, ಅವ್ರ ದಾರಿ ಇವ್ರ ದಾರಿಗೆ ಹೋಗ್ಲಾರ್ದಂಗೆ ಸತ್ಯದ ದಾರಿ ಹಿಡಿದು ನೀನು ನೇರವಾಗಿ ಹೋಗ್ತಾ ಇರ್ತೀಯ. ಅದಕ್ಕೆ ಸಾಧನೆ, ಪರಿಶೋಧನೆ ಬಹಳ ಅವಶ್ಯಕತೆ ಇದೆ. ಇದು ಯಾರಿಗೋಸ್ಕರ ನಾವು ಎಲ್ಲಿ ಬಂದಿಲ್ಲ, ಯಾರಿಗೋಸ್ಕರ ನಾವೇನು ಹುಟ್ಟಿಲ್ಲ, ನಮಗೋಸ್ಕರನೇ ನಾವು ಹುಟ್ಟಿದ್ದೀವಿ. ನಮ್ಮ ಆತ್ಮ ಕಲ್ಯಾಣ ನಾವು ಮಾಡ್ಕೋಬೇಕು, ಇಲ್ಲಾಂದರೆ ಮತ್ತೆ 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 ಹುಡ್ತಾ ಇರಬೇಕು. ಇದೇ ಕಷ್ಟಕಾಲ, ಕಣ್ಣೀರು, ದುಃಖ, ಅದರಲ್ಲಿ ಮುಳುಗಿ ಮತ್ತೆ ಮತ್ತೆ ಜನ್ಮಗಳು ತಗೊತಾ ಇರಬೇಕು. ಹೊಸ ಹೊಸ ಕರ್ಮಗಳು ಮಾಡ್ಕೊತಾ ಇರ್ತಾ ಇದ್ದೀವಿ ನಾವು. ಮತ್ತು ಇವತ್ತು ಬಳ್ಳಾರಿಯಲ್ಲಿ 250ಕ್ಕಿಂತ ಜಾಸ್ತಿ ಧ್ಯಾನ ಕೇಂದ್ರಗಳು ಯಾಕಾಗಿದ್ದಾವೆ ಅಂದರೆ, ಬೇರೆ ಊರುಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದರೆ, ಅವ್ರ ಮನೆ ಅವ್ರು ಚೆನ್ನಾಗಿ ಬಣ್ಣ ಹೊಡ್ಕೊಂಡು ಸಿಂಗಾರ ಮಾಡ್ಕೊಂಡು ಜ್ಯೋತಿ ಬೆಳಗಿಸ್ಕೊಂಡಿದ್ದಾರೆ, ಬೆಳಗಾಗಿದೆ. ಆದರೆ ನಮ್ಮ ಬಳ್ಳಾರಿ ಇರುವಂಥ ಮಾಸ್ಟರ್ಸು ಅವ್ರ ಮನೆ ಬೆಳಗಿಸ್ಕೊಂಡು ಪಕ್ಕ ಮನೆ ಕೂಡ ಹೋಗಿ ಬಣ್ಣ ಬಡಿದು ಅಲ್ಲಿ ಬೆಳಕಿಡ್ತಾ ಇದ್ದಾರೆ, ಜ್ಯೋತಿ ಬೆಳಗಿಸ್ತಾ ಇದ್ದಾರೆ. ಅದೇ ನಮ್ಮ ಬಳ್ಳಾರಿ ಮಾಸ್ಟರ್ ಸ್ಪೆಷಲ್. ಇಡೀ ಭೂಮಂಡಲದಲ್ಲಿ ನಮ್ಮ ಬಳ್ಳಾರಿ ಅಂತ ಬಳ್ಳಾರಿಯಲ್ಲಿ ಇಲ್ಲ, ಅಷ್ಟು ಧ್ಯಾನಿಗಳು ಎಲ್ಲಿಲ್ಲ, ಅಷ್ಟು ಸೇವೆ ಮಾಡುವಂಥ ಮಾಸ್ಟರ್ಸ್ ಎಲ್ಲಿ ಇಲ್ಲ. ಇಡೀ ಜಗತ್ತೇ ಬಳ್ಳಾರಿ ಕಡೆ ನೋಡುವಂಥ ಪರಿಸ್ಥಿತಿ ಆಗಿದೆ. ನೋಡಿದ್ರೆ ಏನು ಬರಲ್ಲ, ಸ್ಫೂರ್ತಿ ತಗೋಬೇಕು. ಇವತ್ತು ಡಾಕ್ಟರ್ ಮಾಡೋಂಥ ಕೆಲಸ ನಮ್ಮ ಪಿರಮಿಡ್ ಮಾಸ್ಟರ್ ಮಾಡ್ತಾ ಇದ್ದಾರೆ, ಧ್ಯಾನಿಗಳು ಮಾಡ್ತಾ ಇದ್ದಾರೆ. ಒಂದು ಬಂಧುಗಳು ಏನು ಉಂಡೆ, ಏನು ತಿಂದೆ, ಎಲ್ಲಿ ಬಂದೆ, ಎಲ್ಲಿ ಹೋದೆ, ಬರೇ ಅವೇ ಮಾತಾಡ್ತಾರಾಗ್ಲಿ. ನಮ್ಮ ಪಿರಮಿಡ್ ಮಾಸ್ಟರು ಯಾರಿಗೇನು ಆರಾಮಿಲ್ಲ ಅಂದರೆ ಹಿಂಗೆ ಬೆನ್ನು ತಟ್ಟಿ ಧೈರ್ಯ ಹೇಳಿ ಕಣ್ಣೀರು ಒರೆಸಿ ಅವರೇ ಡಾಕ್ಟರ್ ಆಗ್ತಾನೆ, ಅವನೇ ಸ್ವಾಮಿ ಆಗ್ತಾನೆ, ಅವನೇ ಶಾಸ್ತ್ರ ಹೇಳೋನಾಗ್ತಾನೆ, ಅವನೇ ಗುರು ಆಗ್ತಾನೆ. ಸೊ ಪಿರಮಿಡ್ ಮಾಸ್ಟರ್ಸ್ಗೆ ಒಂದ್ಸರಿ ಜೈ ಹೇಳೋಣ.
ಪಿರಮಿಡ್ ಶಕ್ತಿಗೆ ಜೈ ಹೇಳೋಣ, ಶಾಕಾಹಾರ ಶಕ್ತಿಗೆ ಜೈ ಹೇಳೋಣ. ಇವೆಲ್ಲರೂ ನಮಗೆಲ್ಲರಿಗೆ ಒಂದು ಮಾಡಿದ ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ಜೈ ಹೇಳೋಣ ಅಂತ ಹೇಳ್ತಾ ಸಮಯ ಜಾಸ್ತಿ ತಗೊಂಡು ದಯವಿಟ್ಟು ಕ್ಷಮಿಸಬೇಕು. ಎಲ್ಲರಿಗೂ ವಂದನೆಗಳು, ಅವಕಾಶ ಸಿಕ್ಕಿದ್ದಕ್ಕೋಸ್ಕರ. ಅತಿ ಸುಂದರವಾಗಿ ಸರಳವಾಗಿ ನೀಡಿರ್ತಕ್ಕಂಥ ಶ್ರೀ ಹನುಮಂತರಾವ್ ಸರ್ ಅವರಿಗೂ ಚಪ್ಪಾಳೆ ಮುಖಾಂತರ ಕೃತಜ್ಞತೆ ತಿಳಿಸೋಣ. ತದನಂತರ ನಮ್ಮ ಸೇವಾದಳದ ಅಧ್ಯಕ್ಷರು, ನಮ್ಮ ಪಿರಮಿಡ್ ಸಂಸ್ಥೆಯ ಸೇವಾದಳದ ಅಧ್ಯಕ್ಷರು ಶ್ರೀ ಅಂಪಣ್ಣ ಸರ್ ಕೂಡ ಅವರ ಒಂದು ಹಿತವಚನಗಳನ್ನು ಕೇಳೋಣ ಅಂತ ಭಾವಿಸ್ತಾ ಒಂದು 5 ನಿಮಿಷದಲ್ಲಿ ಅವರ ಒಂದು ಹಿತವಚನ ಕೇಳೋಣ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಮಗು ಸ್ಮರಿಸುತ್ತಾ ಬಂದಿರತಕ್ಕಂಥ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟಿನಲ್ಲಿ ಇರ್ತಕ್ಕಂಥ ಒಂದು ಜಾಗೃತಿ, ನಮ್ಮನ್ನು ನಾವು ಜಾಗೃತಿ ಆಗಬೇಕು ಅಂದರೆ ಈ 3 ಮೂಲ ಉದ್ದೇಶಗಳು. ಧ್ಯಾನಿ ಆಗಬೇಕು ನಾವು, ಮತ್ತು ಧ್ಯಾನವನ್ನು ಹೇಳ್ಕೊಡ್ಬೇಕು, ನಾವು ಶಾಕಾಹಾರಿಗಳಾಗಬೇಕು, ಮತ್ತು ಪಕ್ಕದವರಿಗೆ ಶಾಕಾಹಾರಿ ಬಗ್ಗೆ ಹೇಳಬೇಕು, ಮತ್ತು ಪಿರಮಿಡ್ಗಳನ್ನು ನಿರ್ಮಾಣ ಮಾಡಬೇಕು. ಆ ಪಿರಮಿಡಿನ ಭೂಮಿಗೆ ಆ ಒಂದು ಪ್ರಶಾಂತತೆಯನ್ನು, ಸಮಾಧಾನವನ್ನು ಕೊಡ್ತಕ್ಕಂಥ ಎನರ್ಜಿನ ನಾವು ಈ ಭೂಮಿಗೆ ತಗೋಬೇಕು. ಅಂಥ ಕೆಲಸ 8 ವರ್ಷದ ಕೆಳಗಡೆ ಇಲ್ಲಿ ಸೋಮ ಸಮುದ್ರದಲ್ಲಿ ನೆರವೇರಿತು. ಆ ಕಾರ್ಯಕ್ರಮನ ಈಗ ಪ್ರತಿ ವರ್ಷ ಒಂದು ರ್ಯಾಲಿ ಮೂಲಕ ಇಲ್ಲಿ ವರ್ಷ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇದಕ್ಕೆ ವರ್ಷಕ್ಕೆ ನಾವು ಮಾಸ್ಟರ್ಸು ಜಾಸ್ತಿ ಆಗ್ತಾಯಿದ್ದೀವಿ. ಅದಕ್ಕೆ ಕಾರಣ ಇಲ್ಲಿ ಬಂದಿರೋ ನಾವೆಲ್ಲರೂ ನಮಗೆ ನಾವು ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ಳೋಣ. ಯಾರಿಗೋಸ್ಕರ ನಾವು ಬಂದಿಲ್ಲ, ನಮ್ಮನ್ನು ನಾವು ಉದ್ಧಾರ ಮಾಡೋಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ನಾವು ತಿಳ್ಕೊಂಡಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಂಡಾಗ, ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ, ಪಕ್ಕದವ್ರನ್ನ ಹೇಗೆ ಪ್ರೀತಿಸಬೇಕು ಅಂತ ಗೊತ್ತಾಗ್ತದೆ. ನಮ್ಮನ್ನು ನಾವು ನಮ್ಮ ಕೆಲಸಗಳನ್ನು ನಾವು ಕರೆಕ್ಟಾಗಿ ಮಾಡಿಕೊಂಡಾಗ ಪ್ರತಿಯೊಂದು ಕೆಲಸ ನಮಗೆ ಅರ್ಥ ಆಗ್ತವೆ. ಮತ್ತು ಈ ವರ್ಷದಲ್ಲಿ ಪ್ರತಿ ಪಿರಮಿಡ್ ಮಾಸ್ಟರ್ಸು ಪ್ರತಿ ಸ್ಕೂಲಲ್ಲಿ ಹೋಗಿ ಧ್ಯಾನವನ್ನು ಹೇಳ್ಕೊಡ್ಬೇಕು. 25ನೇ ಇಸ್ವಿನಲ್ಲಿ ಪ್ರತಿ ಶಾಲೆಯಲ್ಲಿ ಧ್ಯಾನ ಇರಬೇಕು ಅಂತ ಡಿಸೆಂಬರ್ 29ನೇ ತಾರೀಕು ಕರ್ತಾಳಲ್ಲಿ ವೇದಿಕೆ ಮೇಲೆ ಸಂಕಲ್ಪ ಆಗಿದೆ. ಮತ್ತು ನಾವೆಲ್ಲರೂ ಕೂಡ ಇಲ್ಲಿ ಸಂಕಲ್ಪ ಮಾಡೋಣ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸು ಸ್ನೇಹಿತರನ್ನ ಕರ್ಕೊಂಡು ಜೊತೆ ಹೋಗಿ ಪ್ರತಿ ಮಕ್ಕಳಿಗೆ ಧ್ಯಾನವನ್ನು ಹೇಳ್ಕೊಳ್ಳೋಣ. ಧ್ಯಾನ ಕಲ್ತಿರೋ ಮಕ್ಕಳು ಆ ಶಾಲೆಯಲ್ಲಿ ನಿರಂತರ ಧ್ಯಾನವನ್ನು ಕಲಿಸೋದು, ಅವ್ರ ಜೊತೆ ಕೂತ್ಕೊಂಡು ಧ್ಯಾನ ಮಾಡೋದು. ಆ ಥರ ಮಾಡಿದಾಗ ಒಂದು 10 ವರ್ಷ ಆ ಮಕ್ಕಳು ಧ್ಯಾನ ಕಲಿತ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗ್ತದೆ. ನಾವು ಧ್ಯಾನ ಮಾಡಿದ್ರೇ ಇಷ್ಟ ಆಗಿದ್ದೀವಿ, ಮಕ್ಕಳು ಧ್ಯಾನ ಕಲಿತ್ರೆ ಇನ್ನೂ ಎಷ್ಟು ಮಟ್ಟಿಗೆ ಇರುತ್ತೆ ಅಂಥೇಳಿ ಪ್ರತಿ ಕನ್ನಡಿಗರಿಗೆ ಮುಟ್ಟತನ, ಪ್ರತಿ ಊರು ಗ್ರಾಮಗಳಿಗೆ ಮುಟ್ಟತನ ನಾವು ಧ್ಯಾನ ಹೇಳ್ಕೊಳ್ಳೋಣ. ಮತ್ತು ಇವತ್ತು ನಮಗೆ ವಿಶೇಷವಾಗಿ ನಮ್ಮ ವೇದಿಕೆಗೆ ನಮ್ಮ ಕೊಟ್ಟೂರು ಸಿದ್ಧಲಿಂಗ ಸ್ವಾಮೀಜಿಗಳು ಬಂದಿದ್ದಾರೆ. ಅವರ ಆತ್ಮಜ್ಞಾನವನ್ನು ನಾವು ಹೆಚ್ಚಿಗೆ ತಿಳ್ಕೊಳ್ಳೋಣ. ನಾವು ಇಲ್ಲಿ ಹುಣ್ಣಿಮೆ ಧ್ಯಾನಕ್ಕೆ ಭಾನುವಾರ ಕ್ಲಾಸ್ಗೆ ಬರ್ತಾ ಇರ್ತೀವಿ. ಅವರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಅವರ ಒಂದು ಜ್ಞಾನನ ನಾವು ಹೆಚ್ಚು ರೀತಿ ಪಡ್ಕೊಳ್ಳೋಣ ಮತ್ತು ನಾವೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ ನನಗೆ ಏನು ಹೇಳಿಸ್ತದೆ ಅಂದರೆ, ಒಂದು 2 ಮಾಸ್ಟರ್ಸ್ಗಳು ಕೂಡ ಅನುಭವಗಳನ್ನು ಹೇಳಿಸ್ಬೇಕಂತ ಇದೆ. ನಮ್ಮ ಬಳ್ಳಾರಿಯಿಂದ ಸಾಹಿರಾ ಮೇಡಮ್ ಬಂದಿದ್ದಾರೆ. ಮತ್ತು ಅವರು ಬಂದು ತಮ್ಮ ಅನುಭವನ ಹಂಚ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಅವರು ಎಲ್ಲಿದ್ದರೆ ಬರಬೇಕು. ಯಾಕಂದರೆ ಮಾಸ್ಟರ್ಸ್ ಅನುಭವ ಬಹಳ ಮುಖ್ಯವಾಗಿದ್ದು. ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ. ಶ್ರೀ ಕಾಶಿ ವಿಶ್ವನಾಥ್ ಪಿರಮಿಡ್ ಧ್ಯಾನ ಕೇಂದ್ರ ಮಾಸ್ಟರ್ಸ್ ಈ ಪಿರಮಿಡ್ ಕಟ್ಟೋದ್ರಲ್ಲಿ ಎಷ್ಟು ಕಷ್ಟದಿಂದ, ಒಂದೊಂದು ಇಟ್ಟಿಗೆಗೆ ಎಷ್ಟೋ ಕಷ್ಟದಿಂದ ಕಟ್ಟಿದ್ದಾರೆ. ಆ ಎಲ್ಲ ಮಾಸ್ಟರ್ಸ್ಗೆ ತಲೆ ಬಗ್ಗಿಸಿ ನಮಸ್ಕರಿಸ್ತಾ ಇದ್ದೇನೆ. ನನ್ನ ಹೆಸರು ಶಾಹಿರಾ ಅಂತ, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಕಾರಣ ನನ್ನ ಗುರು, ದೇವರು, ಪರಮಾತ್ಮ ಎಲ್ಲ ಆದ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರು. ಅವ್ರಿಗೆ ಜೋರಾಗಿ ಚಪ್ಪಾಳೆ. ನಾನು ಧ್ಯಾನಕ್ಕೆ ಬರಲು ಕಾರಣ ಅಂದರೆ ಅನಾರೋಗ್ಯ, ಭಾರಿ ಅನಾರೋಗ್ಯ. ಎಷ್ಟಂದರೆ, ಒಂದು ಗಾಡಿ ಕೆಳಗೆ ಹಾವು ಇದ್ದು ಹಾವು ಮೇಲೆ ಗಾಡಿ ಹೋದರೆ ಒಂದು ಕ್ಷಣದಲ್ಲಿ ಸತ್ತೋಗ್ತದೆ, ಅಷ್ಟು ಪರಿಸ್ಥಿತಿ ಇತ್ತು ನಂದು. ಒಂದು ಕ್ಷಣದಲ್ಲಿ ಸತ್ತೋಗ್ತೀನಿ, ಅಷ್ಟು ಸಿವಿಯರ್ ಡೈಜೆಷನ್ ಪ್ರಾಬ್ಲಮ್.
ಒಂದು ತುತ್ತು ಊಟ ಹೋಗಿಲ್ಲ ಅಂತ ಪರಿಸ್ಥಿತಿ. 5 ವರ್ಷ ಇದ್ದೇರಿ ನಾನು. ದೇವ್ರೇ ಯಾರು ಕಾಪಾಡ್ತಾರೆ, ದೇವ್ರ ನಿನ್ ಕಲ್ಲ ಅಂತ ದೇವ್ರಿಗೆ ಬೈಕೊಂತ ಇದ್ದೆ. ಎಲ್ಲ ಡಾಕ್ಟರ್ಸ್ ಕಡೆ ಹೋಗಿದ್ದೆ, ಯಾರು ಸರಿಗ್ ಮಾಡಿ 1 ತಿಂಗಳು 2 ತಿಂಗಳು ಅಷ್ಟೇ. ನೀವು ಎಲ್ಲ ಟಿವಿ ಸೀರಿಯಲ್ಸ್ ನೋಡ್ದಂಗೆ ನಾನು ಟಿವಿಯಲ್ಲಿ ಆರೋಗ್ಯದ ಬಗ್ಗೆ ಯಾರು ನನಗೆ ಚೆನ್ನಾಗಿ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಎಲ್ಲವೂ ಇದಾವೆ, ಆಯುರ್ವೇದಿಕ್ ಎಲ್ಲ ಇದೆ, ಆಯುರ್ವೇದಿಕ್ಕು, ಹೋಮಿಯೋಪತಿಗೂ, ಆಲೋಪತಿ ಎಷ್ಟೋ ಇದ್ದಾವೆ. ಅವೆಲ್ಲವೂ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತು. ಆದರೆ ಮತ್ತೆ ಮತ್ತೆ ಅದೇ ಪರಿಸ್ಥಿತಿ. ನೋಡ್ರಿ, ಜ್ವರ ಬಂದರೆ ನೀವು 2 ದಿವಸ 4 ದಿವಸ ಇರೋಕ್ಕೆ ಊಟ ಇಲ್ದಂಗೆ ಒದ್ದಾಡ್ತೀರಿ. ನಾನು 5 ವರ್ಷ ಹೇಗಿದ್ದೀನಿ ನೋಡ್ರಿ. ಮತ್ತೆ ಅದೇ ಪರಿಸ್ಥಿತಿ ಅಲ್ಲ, ಹಾವು ಸತ್ತೋಗೋ ಸ್ಥಿತಿಯಲ್ಲಿ ಇದ್ದಂದ್ರೆ ಹಂಗೆ ಇದ್ದೆ ನಾನು. ಮತ್ತೆ ಆ ಕ್ಷಣ ಒದ್ದಾಡುವಾಗ ಎಷ್ಟೋ ಆಪರೇಷನ್ಸ್ ಆಗಿದ್ದಾವೆ, ನಡೆಯೋಕ್ಕೆ ಶಕ್ತಿ ಇಲ್ಲ, ಮಾತಾಡೋಕ್ಕೆ ಶಕ್ತಿ ಇಲ್ಲ, ಬೆನ್ನೆ ನೋವು, ನರ್ವ್ಸ್ ವೀಕ್ನೆಸ್, ಪ್ರತಿಯೊಂದು. ಈ ರೋಗ ಇಲ್ಲ ಅಂತಲ್ಲ, ಅಂತ ಪರಿಸ್ಥಿತಿಯಲ್ಲಿ ತಾಯಿ ತಂದೆನೂ ಏನು ಮಾಡೋಕ್ಕಾಗಲ್ರಿ. ಬಂಧು, ಹಸ್ಬೆಂಡ್, ಗಂಡ, ಮಕ್ಕಳು ಯಾರು ಏನು ಮಾಡೋಕ್ಕಾಗಲ್ಲ. ಅವರು ಅಯ್ಯೋ ಪಾಪ ಅಂತಾರೆ, ಡಾಕ್ಟರ್ ಹತ್ರ ಕಳಿಸ್ತಾರೆ, ದುಡ್ಡು ಕೊಡ್ತಾರೆ. ಅಂತ ಸಮಯದಲ್ಲಿ ನಮ್ಮ ಮನೆ ಹತ್ರ ಇದ್ದ ನೇಬರ್ ಒಬ್ರು ಬಂದು, ನೀನೆಲ್ಲ ಟ್ರೈ ಮಾಡಿದೀಯಮ್ಮ, ಈ ಧ್ಯಾನ ಒಂದು ಮಾಡು ಅಂತ ಹೇಳಿದ್ದಾರೆ. ಆಗ ನಮ್ಮ ಮನೆ ಹತ್ರ ಇದ್ದ ಸುಮಾ ಮೇಡಮ್, ಸುಮಾ BJP ಅಂತ, ಅವ್ರ ಮನೆಯಲ್ಲಿ 1 ತಾಸು ಧ್ಯಾನ ನನ್ನ ಜೀವನ ಚೇಂಜ್ ಮಾಡ್ತು ಮಾಸ್ಟರ್ಸ್. 1 ತಾಸು ಧ್ಯಾನ ಎಷ್ಟು ಅದ್ಭುತ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಆನಂದ ಸಿಕ್ಕಿದೆ 1 ತಾಸು ಧ್ಯಾನದಲ್ಲಿ. ಆ ಕ್ಷಣನೇ ನಾನು ಶಾಕಾಹಾರಿ ಆಗ್ತೀನಿ ಅಂತ ನಿರ್ಧಾರ ಮಾಡೀನಿ. ಅವತ್ತಿಂದ ಪ್ರತಿ ದಿವಸ ಒಬ್ಬೊಬ್ಬ ಮಾಸ್ಟರ್, ಸೀನಿಯರ್ ಮಾಸ್ಟರ್ಸ್ ಬಂದು ಸುಮಾ ಮೇಡಮ್ ಅವ್ರ ಮನೆಯಲ್ಲಿ ಕ್ಲಾಸ್ ಮಾಡ್ತಾ ಇದ್ರು. ಈ ಮಕ್ಕಳಿಗೆ ಸ್ವೀಟ್ಸ್ ಅಂದ್ರೆ ಎಷ್ಟು ಇಷ್ಟನೋ ಹಾಗೆ ನನಗೆ ಪ್ರತಿ ದಿವಸ ಒಬ್ಬೊಬ್ಬ ಮಾಸ್ಟರ್ ದೇವರ ರೂಪದಲ್ಲಿ ಒಂದೊಂದು ತರದ ಸ್ವೀಟ್ ಇದ್ದಂಗೆ ನನಗೆ ಎಷ್ಟು ಹ್ಯಾಪಿ ಅಂದ್ರೆ ಆತ್ಮ ಆನಂದ ಅಂತಾರೆ ಅದಕ್ಕೆ. ಹಾಗಾಗಿ ನಿಧಾನಕ್ಕೆ ಬರ್ತಾ 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 ಆರೋಗ್ಯ ಚೆನ್ನಾಗಾಗ್ತಾ ಬಂತು. ಇನ್ನ ನನ್ನ ಹಾಗೆ ಎಷ್ಟೋ ಜನ ನರಳ್ತಾ ಇರ್ತಾರೆ ಪ್ರಪಂಚದಲ್ಲಿ. ನನ್ನ ಕೆಲಸ ಧ್ಯಾನ ಪ್ರಚಾರ ಪ್ರತಿಯೊಬ್ಬರಿಗೆ ಮುಟ್ಟಿಸ್ಬೇಕು. ಆ 1-2 ತಿಂಗಳಿಂದ ಬೇರೆ ಸೀನಿಯರ್ ಮಾಸ್ಟರ್ಸ್ ನೋಡಿ ಧ್ಯಾನ ಪ್ರಚಾರ, ಶಾಕಾಹಾರಿ ರ್ಯಾಲಿಗಳು, ಪಿರಮಿಡ್ಸ್ಗೆ ಹೋಗೋದು, ಹೆಚ್ಚೆಚ್ಚು ಧ್ಯಾನ ಮಾಡೋದು, ಇದೆಲ್ಲ ಮಾಡಿ ಅದ್ಭುತವಾಗಿ ಆರೋಗ್ಯ ಪಡೆದಿದ್ದೀನಿ. ಅದಕ್ಕೆ ಮಾಸ್ಟರ್ಸ್ ಪ್ರತಿಯೊಬ್ಬರು ಧ್ಯಾನ ಮಾಡಿ, ಶಾಕಾಹಾರಿ ಆಗಿ, ಪಿರಮಿಡ್ಸ್ ಅಲ್ಲಿ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ. ಗುರುಗಳು ಏನು ಹೇಳಿದ್ದಾರೆ? ಧ್ಯಾನ ಮಾಡಿದ್ರೆ 100 ಮಾರ್ಕು, ಧ್ಯಾನ ಪ್ರಚಾರ ಮಾಡಿದ್ರೆ 1000 ಮಾರ್ಕು. ನನ್ನ ಕುಟುಂಬ ಎಲ್ಲ ಧ್ಯಾನಮಯ ಆಗಿದೆ. ನನ್ನ ತಂದೆ ತಾಯಿ ಪ್ರತಿಯೊಬ್ಬರು ಅವರು ಶಾಕಾಹಾರಿ ಆಗಿದ್ದಾರೆ. ತಂದೆ ತಾಯಿಗೆ ಕೊಡೋ ಗಿಫ್ಟು ಇದೆ, ಅವ್ರಿಗೆ ಶಾಕಾಹಾರಿ ಮಾಡಿಸಿದ್ದೀನಿ ಅಂತ ಎಷ್ಟೋ ಆನಂದ. ಹೀಗೆ ಹೇಳಿ ಇಷ್ಟು ಅವಕಾಶ ಕೊಟ್ಟ ಎಲ್ಲ ಮಾಸ್ಟರ್ಸ್ಗೆ ಮತ್ತೆ ಒಂದ್ಸರಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.